ತಾಲೂಕಿನ ಹೊಸಕೋಟೆ ತಾಲೂಕು ತಾವರೆಕೆರೆ ಗ್ರಾಮ ಪಂಚಾಯತಿಯ ಕಾಳಪ್ಪನಹಳ್ಳಿಯಲ್ಲಿ ಭದ್ರಕಾಳಮ್ಮನ 11ನೇ ವರ್ಷದ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಇಲ್ಲಿ ಮೊದಲು ಚಿಕ್ಕದಾಗಿ ಒಂದು ಗುಡಿಯನ್ನು ಕಟ್ಟಿ ನಾಗರಾಜ ಶಾಸ್ತ್ರಿಗಳು ಹಾಗೂ ಬಸವರಾಜಪ್ಪ ಆರಾಧ್ಯರು ಬಸವಣ್ಣ ದೇವಸ್ಥಾನ ಪೂಜಾರರಾಗಿದ್ರು. ಈಗ 11ನೇ ವರ್ಷಕ್ಕೆ ರಾಜ್ಯಾದ್ಯಂತ ಹೊರಗಡೆ ರಾಜ್ಯದವರೆಗೂ ಕೂಡ ಇವತ್ತು ಇಲ್ಲಿ ವಿಶೇಷವಾಗಿ ಒಳ್ಳೆಯ ಪೂಜೆ ನಡೀತಾ ಇದೆ. ಇಲ್ಲಿಗೆ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಅವರ ಕಷ್ಟ ಕಾರ್ಪಣ್ಯಗಳು ನಿವಾರಣೆ ಆಗ್ತಾ ಇದೆ. ಇಲ್ಲಿ ಆ ತಾಯಿಯ ಭಕ್ತಿ ಕೃಪೆಯಿಂದ ಎಲ್ಲರ ಆರೋಗ್ಯ, ಅವರ ಕಷ್ಟಗಳು, ಅವರ ನೋವುಗಳು ಎಲ್ಲವೂ ದೂರವಾಗಿ ಅವರ ಒಳ್ಳೆಯ ಜೀವನವನ್ನು ಸಾಗಿಸಲು ಈ ತಾಯಿ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇದೆ. ನಾನು ಇದೇ ಗ್ರಾಮದಲ್ಲಿ ಇದ್ದಂಥವನು. ಒಂದು ಚಿಕ್ಕ ಗುಡಿ ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದೆ. ಇನ್ನು 12ನೇ ವರ್ಷ ವಾರ್ಷಿಕೋತ್ಸವದಲ್ಲಿ 101 ಅಡಿ ತಾಯಿಯ ಜಗನ್ಮಾತೆಯ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಭಕ್ತಾದಿಗಳೆಲ್ಲರೂ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಸಹಾಯ ಹಸ್ತ ನೀಡಿ ನೀವು ಆ ತಾಯಿಯ ಒಂದು ವಿಗ್ರಹಕ್ಕೆ ನಿಮ್ಮೆಲ್ಲರ ಸಹಾಯಧನವನ್ನು ನಾವು ದಯವಿಟ್ಟು ಕೋರುತ್ತೇವೆ. ಇಲ್ಲಿ ಊಟ ಪ್ರತಿಯೊಬ್ಬರಿಗೂ ಅನ್ನದಾಸೋಹ ಹಾಗೂ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಒಳ್ಳೆಯದಾಗ್ತಾ ಇದೆ. ಈಗ ಮೊದಲು ಒಂದು ಊರಿಗೆ ಮಾತ್ರ ಸೀಮಿತ ಆಗಿತ್ತು. ಈಗ ಇಡೀ ಗ್ರಾಮ ಹಾಗೂ ತಾಲೂಕು, ಜಿಲ್ಲೆ, ರಾಜ್ಯಾದ್ಯಂತ ಹೊರ ರಾಜ್ಯಗಳಿಗೂ ಕೂಡ ಭದ್ರಕಾಳಮ್ಮನ ಒಂದು ಕೃಪಾ ಕಟಾಕ್ಷ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ 11ನೇ ವರ್ಷದ ವಾರ್ಷಿಕೋತ್ಸವನ್ನ ಆನಂದದಿಂದ ಸಂತೋಷದಿಂದ ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಕಳಕಳೆಯ ಮನವಿ. ಮುನಿರಾಜು. ನಮಸ್ಕಾರ. ಮೊದಲಿಗೆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋಣ. ಸರ್ವಮಾಂಗಲ್ಯೆ ಶಿವೆ ಸರ್ವಪ್ರಸಾದಿಗೆ ಶರಣೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ಭದ್ರಕಾಳಿಯೇ ನಮಃ. ಶ್ರೀ ಕ್ಷೇತ್ರ ಭದ್ರಕಾಳಿ ಮುಕ್ಕಂಡೇಶ್ವರನ ಶ್ರೀವಂತ ಪುಣ್ಯಕ್ಷೇತ್ರ ಕಾಳಪ್ಪನಹಳ್ಳಿಯ ಗ್ರಾಮದಲ್ಲಿ ನೆಲೆಗೊಂಡು ಭಕ್ತರ ಕಷ್ಟಗಳು ನಿವಾರಣೆ ಮಾಡಿ ಅವರ ಕೇಳಿದ ವರಗಳನ್ನು ಕೊಡುತ್ತಾ ಅವರ ಸಮಸ್ಯೆಗಳಿಗೆ ಶೀಘ್ರವಾಗಿ ಪರಿಹಾರವನ್ನು ನೀಡಿ ಈ ಕ್ಷೇತ್ರಕ್ಕೆ ಗ್ರಾಮ ದೇವತೆಯಾಗಿ ಮತ್ತೆ ನಾನಾ ಕಡೆಯಿಂದ ಬಂದಂತ ಭಕ್ತರ ಅವರ ಕಣ್ಣೀರನ್ನು ಒರೆಸಿ ಅವರ ಕೇಳಿದ ಪ್ರಸಾದವನ್ನು ಕೊಡುವಂತದ್ದು ಈ ಕ್ಷೇತ್ರದಲ್ಲಿ ಭದ್ರಕಾಳಿ ಮತ್ತು ಮುಕ್ಕಂಡೇಶ್ವರ ಸಮೇತವಾಗಿ ನೆಲೆಸಿರುವಂತದ್ದು ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ವರ್ಷನೂ ಅಮ್ಮನವರು ಪ್ರತಿಷ್ಠಾಪನೆ ಆದ ಕಾಲದಿಂದ ಇಂದಿನವರೆಗೂ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ವಿಶೇಷವಾಗಿ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಳ್ಳುವಂಥದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ. ಹಾಗಾಗಿ ಇದು ವರ್ಷ 11ನೇ ವರ್ಷ ಜಾತ್ರಾ ಮಹೋತ್ಸವ. 11ನೇ ವರ್ಷ ಜಾತ್ರಾ ಮಹೋತ್ಸವ ನಿನ್ನೆಯಿಂದ ಪ್ರಾರಂಭ ಆಯಿತು. ಇಂದು ಸಂಜೆ ಕೊನೆಗೊಂಡಿದೆ. ಆ ಜಾತ್ರೆಯ ವಿಶೇಷತೆ ಏನಂತಂದ್ರೆ ಎಲ್ಲ ಭಕ್ತರನ್ನು ಕರೆದು ವಿಶೇಷವಾಗಿ ಅಮ್ಮನವರಿಗೆ ಅಲಂಕಾರವನ್ನ ಮಾಡಿ ದೇವಾಲಯನ್ನ ಅಲಂಕರಿಸಿ ಎಲ್ಲ ದೇವತೆಗಳನ್ನ ಆವಾಹನೆ ಮಾಡಿ ಹೋಮ ಅವಗಳನ್ನ ಮಾಡಿ ಪೂಜೆ ಮಾಡುವಂಥದ್ದು ವಿಶೇಷ. ವರ್ಷ ಪೂರ್ತಿ ಅಮ್ಮನವರು ಏನು ಅಂದ್ರೆ ವಿಶೇಷ ಬರಂತ ಭಕ್ತರ ಕಷ್ಟಗಳನ್ನ ಕೇಳಿ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತದ್ದಾದ್ರೆ ಈ ಜಾತ್ರೆಯಲ್ಲಿ ತಾಯಿ ವಿಶೇಷವಾದ ಅಲಂಕಾರವನ್ನ ಮಾಡಿ ಗರ್ಭದ ಗುಡಿಯಲ್ಲಿ ತ್ರಿಪುರ ಸುಂದರ ಸ್ವರೂಪವಾಗಿ ಕೂತಿರುವಂತದ್ದು ತಾಯಿ ಮಹಾಭದ್ರಕಾಳಿ ಸಮೇತವಾಗಿ. ಹಾಗಾಗಿ ಬಂದಂತ ಭಕ್ತರಿಗೆ ಆಶೀರ್ವಾದವನ್ನ ಮಾಡಿ ಅವರು ಕೇಳಿದ ಪ್ರಸಾದವನ್ನು ಕೊಟ್ಟು ಅವರಿಗೆ ಅರಿಸಿಕೊಡುವಂತ ಕೆಲಸ ಮಾಡುವಂಥದ್ದು ಅಮ್ಮನವರ ಒಂದು ಅನುಗ್ರಹ. ಹಾಗಾಗಿ ಇವತ್ತು ವಿಶೇಷವಾಗಿ ಸುಮಾರು ಒಂದು 6,000 ಜನಕ್ಕೆ ಅಮ್ಮನವರ ದರ್ಶನ ಆಗಿದೆ ಮತ್ತು ವಿಶೇಷವಾಗಿ ಪ್ರಸಾದ ವ್ಯವಸ್ಥೆ ಇದೆ. ನಿನ್ನೆ ಪ್ರಾರಂಭ ಆಗಿರುವಂತದ್ದು ಇದು ಸಂಜೆವರೆಗೂ ಸಹ ಪ್ರಸಾದ ವ್ಯವಸ್ಥೆ ಇರ್ತದೆ. ಬರುವಂತ ಭಕ್ತರಿಗೆ ಹಸುವನ್ನ ನಿಗಲಾಡಿಸಿ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಜಗತ್ತಿಗೆ ತಾಯಿಯಾಗಿ ಎಲ್ಲರಿಗೂ ಕಾಪಾಡುವಂತ ಆ ಭದ್ರಕಾಳಿ ಅಂತಂದ್ರೆ ಬಹಳಷ್ಟು ವಿಶೇಷ. ಹಾಗಾಗಿ ಬೆಳಗ್ಗೆ ಅಮ್ಮನವ್ರಿಗೆ ಅಭಿಷೇಕ ಆಗಿ 7:30 ಮಹಾಮಂಗಳಾರತಿ ಆಯಿತು. ಅದಾದ ನಂತರ 10:30 ಭದ್ರಕಾಳಿ ಪ್ರಧಾನ ಹೋಮ ವೈಭವ ನೋಡ್ಬೇಕಾದ್ರೆ. ಹಾಗಾಗಿ ಈ ಜಾತ್ರೆಗೆ ಬಂದಂತ ಎಲ್ಲ ಭಕ್ತರಿಗೂ ಅಮ್ಮನ ಆಶೀರ್ವಾದ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ, ಜಗತ್ತಿಗೆ ಆ ತಾಯಿ ಅನುಗ್ರಹ ನೀಡಲಿ, ಸಂಕಷ್ಟಗಳ ಅತಿವೇಗದಲ್ಲಿ ಪರಿಹಾರ ಮಾಡಲಿ. ಈ ಜಗತ್ತಿಗೆ ಆ ತಾಯಿ ಅನುಗ್ರಹದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿ ನಾನು ನನ್ನದು ಎನ್ನ ಅಹಂಕಾರವನ್ನು ತೊಳೆದು ಒಳ್ಳೆ ಬುದ್ಧಿಯನ್ನು ಕೊಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಶುಕ್ರವಾರ, ಮಂಗಳವಾರ, ಭಾನುವಾರ ವಿಶೇಷ ದಿನಗಳಿರ್ತದೆ. ಮತ್ತೆ ಪೌರ್ಣಮಿ ಮತ್ತೆ ಅಮಾವಾಸ್ಯೆಗಳ ವಿಶೇಷ ದಿನಗಳಿರ್ತದೆ. ಇಲ್ಲಿ ವಾರದಲ್ಲಿ 3 ಟೈಮ್ ಅಮ್ಮನವರ ದರ್ಶನ ಅರ್ಕೆಕನ್ನು ಕಟ್ಟಿ ದೀಪ ಹಚ್ಚುವಂಥದ್ದು, ಕುಂಬಳಕಾಯಿ ದೀಪ ಹಚ್ಚುವಂತ ಇರ್ತದೆ. ವಾರದಲ್ಲಿ 3 ವಾರ ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷವಾದ ಪೂಜೆ ಇರ್ತದೆ. ಮತ್ತೆ ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಯಲ್ಲಿ ವಿಶೇಷವಾದ ಪೂಜೆ ಇರ್ತದೆ. ಮತ್ತೆ ತಿಂಗಳಲ್ಲಿ 3ನೇ ಶುಕ್ರವಾರ ರಾಹುಕಾಲದಲ್ಲಿ ಮಹಾರುದ್ರಾಭಿಷೇಕ ಇರುವಂತದ್ದು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ. ಆ ಶುಕ್ರವಾರ ರಾಹುಕಾಲದಲ್ಲಿ ಯಾಕಪ್ಪ ವಿಶೇಷವಾಗಿ ಅಭಿಷೇಕ ಮಾಡ್ಬೇಕಂತಂದ್ರೆ ಈಗ ತುಂಬಾ ದಿನಗಳಿಂದ ಬರ್ತದೆ, ಅವರ ಕಷ್ಟಗಳು ನಿವಾರಣೆ ಆಗಲ್ಲ, ಅವ್ರಿಗೇನೋ ಸಮಸ್ಯೆ ಇರ್ತದೆ. ಹಾಗಾಗಿ
ಆ ಭಕ್ತರಿಗೋಸ್ಕರವಾಗಿ ರಾಹುಕಾಲದಲ್ಲಿ 10 ಗಂಟೆ 30 ನಿಮಿಷದಿಂದ 12 ಗಂಟೆ 30 ನಿಮಿಷದವರೆಗೆ ಶುಕ್ರವಾರ ರಾಹುಕಾಲದಲ್ಲಿ ಅಮ್ಮನವರಿಗೆ ರುದ್ರಾಭಿಷೇಕವನ್ನು ಮಾಡಿ ಮಹಾಸಂಕಲ್ಪವನ್ನು ಮಾಡೋದು. ಯಾರು ನಿನ್ನ ಬೇಡಿ ಬರ್ತಾರೋ ಅವರಿಗೆ ಇಷ್ಟಾರ್ಥಗಳನ್ನು ಕೊಟ್ಟು ಅವರ ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹಾರ ನೀಡುತ್ತಾಯಿ ಅಂತೇಳಿ ಮಹಾಸಂಕಲ್ಪವನ್ನು ಮಾಡಿ ರಾಹುಕಾಲದಲ್ಲಿ ಅಭಿಷೇಕ ನಡೆಸಿದ್ದಾದ್ರೆ ಆ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರ ಆಗುವಂಥದ್ದು. ಆ ಜಗತ್ತಿಗೆ ತಾಯಿ, ಆ ಜಗತ್ತಿಗೆ ತಂದೆಯಾದಂತ ಒಂದೇ ಗರ್ಭದಲ್ಲಿ ಕೂತಿರುವಂತ ಪರಮೇಶ್ವರನ ಅನುಗ್ರಹ ಮತ್ತೆ ಆ ತಾಯಿ ಭದ್ರಕಾಳಿ ಅನುಗ್ರಹ ಎಲ್ಲರೂ ಸಿಗಲಿ. ಕ್ಷೇತ್ರದಲ್ಲಿ ನೆಲೆಸಿರುವಂತ ಚೌಡೇಶ್ವರಿ ಮತ್ತೆ ಕಾಲಭೈರವ ಮತ್ತೆ ಮಹಾವೀರ್ತಂಗಿರಿ ದೇವಿ, ಗುರು ವೀರಭದ್ರೇಶ್ವರ ಸ್ವಾಮಿ ನೆಲೆಸಿರುವಂತ ಪುಣ್ಯ ಕ್ಷೇತ್ರದಲ್ಲಿ ಬಂದು ಆ ದೇವಿಯ ಅನುಗ್ರಹ ಪಡೆದ್ರೆ ನಿಮ್ಮ ಸಂಕಷ್ಟಗಳು ನಿವಾರಣೆ ಆಗುವಂಥದ್ದು ಬಹಳಷ್ಟು ವಿಶೇಷ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.